ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ವಿಶೇಷವಾಗಿ ಶಿವರಾತ್ರಿಯ ವಿಶೇಷವಾದ ಒಂದು ಮಾಹಿತಿ. ಅದರಲ್ಲೂ ಶಿವರಾತ್ರಿಯ ದಿನ ನಾವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಒಂದು ಅವಕಾಶಗಳ ಜೊತೆಗೆ ಆ ಮಹಾದೇವನ ಕೃಪೆ ದೊರೆಯುತ್ತದೆ. ಹೌದು, ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಹೌದು, ಅಂದರೆ ಶಿವನಿಗೆ ಒಂದು ಬಿಲ್ವ ಪತ್ರೆ ಅನ್ನು ಅರ್ಪಿಸಿದರೆ ನಿಮ್ಮ 3 ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ದೊರೆಯುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ವಾಕ್ಯದಿಂದಲೇ ನಿಮಗೆ ತಿಳಿಯುತ್ತದೆ ಈ ಒಂದು ಬಿಲ್ವ ಪತ್ರೆಯ ಮಹತ್ವವೇನು ಎಂಬುದು. ಹೌದು, ಅಂತಹ ಬಿಲ್ವ ಪತ್ರೆಯನ್ನು ನಾವು ಯಾವ ರೀತಿ ಬಳಸಿದರೆ ನಮ್ಮ ಎಲ್ಲ ಕಷ್ಟಗಳಿಂದ ನಾವು ಹೊರಬರಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಬಿಲ್ವ ಮರದಲ್ಲಿ ಶಿವನ ಪತ್ನಿ ಪಾರ್ವತಿಯು ಅದರ ಮೂಲದಲ್ಲಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹೌದು, ಯಾರಾದರೂ ಈ ಮರದ ಕೆಳಗೆ ಭಕ್ತಿಯಿಂದ ಒಂದು ಎಲೆಗಳನ್ನು ಸಂಗ್ರಹಿಸಿದರೆ ಅವನು ಖಂಡಿತವಾಗಿಯೂ ಭೂಮಿಗೆ ರಾಜನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಪರಿಪೂರ್ಣ ನಂಬಿಕೆಯಿಂದ ಯಾರಾದರೂ ಈ ಬಿಲ್ವ ಪತ್ರೆಯ ಎಲೆಯಿಂದ ಶಿವನನ್ನು ಪೂಜಿಸಿದರೆ ಅವರ ಎಲ್ಲ ಆಸೆಗಳು ಬಯಕೆಗಳು ಈಡೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಎಲೆಯನ್ನು ಶಿವಲಿಂಗದ ಮೇಲೆ ಇಟ್ಟರೆ ಮನುಷ್ಯ 1000 ಪಾಪಗಳು ಸ್ವಯಂ ಚಾಲಿತವಾಗಿ ನಾಶವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ನಿರಂತರವಾಗಿ ಯಾವ ವ್ಯಕ್ತಿಯು ಬಿಲ್ವ ಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಗೆ ಯಮನು ಯಾವುದೇ ರೀತಿಯ ಹಿಂಸೆಯನ್ನು ನೀಡುವುದಿಲ್ಲ. ಅಂತಹ ವ್ಯಕ್ತಿಗೆ ಶಿವನು ಕಾವಲನಾಗಿ ಇರುತ್ತಾನೆ, ರಕ್ಷಾ ಕವಚನಾಗಿ ನಿಂತು ಆ ವ್ಯಕ್ತಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಪಾರು ಮಾಡುತ್ತಾನೆ ಎಂದು ಸ್ಕಂದ ಪುರಾಣಗಳಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಆಚರಣೆ ಸಂಪ್ರದಾಯದಲ್ಲಿ ಬಿಲ್ವಪತ್ರೆಯನ್ನು ವಿಶೇಷ ಸ್ಥಾನವಾಗಿ ನೋಡಲಾಗಿದೆ. ಶಿವ, ಈಶ್ವರ, ಚಂದ್ರಶೇಖರನಿಗೆ ಈ ಒಂದು ಎಲೆ ಅರ್ಪಿಸಿದರೆ ಸಾಕು ಪ್ರಸನ್ನನಾಗುತ್ತಾನೆ. ಪ್ರೀತಿಯಿಂದ ಆ ಶಿವನಿಗೆ ಚಂದ್ರಶೇಖರ ಎಂದು ಒಮ್ಮೆ ಕರೆದರೆ ಸಾಕು ಆತ ತಿರುಗಿ ನೋಡುತ್ತಾನೆ, ಏಕೆಂದರೆ ಆತ ಪ್ರೀತಿಗೆ ಒಲಿದ ಕರುಣಾಮಯಿ. ಹೌದು, ಯಾವುದೇ ಹೂವು ಹಣ್ಣು ಏನೂ ಇಲ್ಲದೆ ಕೇವಲ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಸಾಕು ಆ ಶಿವಪ್ಪ ಸಂತೋಷಗೊಳ್ಳುವನು. ಹೌದು, ಸಾಮಾನ್ಯವಾಗಿ ಈ ಒಂದು ಬಿಲ್ವಪತ್ರೆಯು ಅತ್ಯಂತ ಹೆಚ್ಚಿನದಾಗಿ ಶಿವನ ಪೂಜೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಯಾಕೆಂದರೆ ಯಾವುದೇ ಚಿನ್ನ ಆಭರಣ ರತ್ನಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದುದು ಈ ಬಿಲ್ವಪತ್ರೆ ಎಂದು ಹೇಳಲಾಗುತ್ತದೆ. ಹೌದು, ಆದರೆ ಸಾಮಾನ್ಯವಾಗಿ 3 ಎಲೆಯ ಬಿಲ್ವಪತ್ರೆಗಳನ್ನು ನೋಡಿರುತ್ತೇವೆ. ಇದನ್ನು ಸಾಮಾನ್ಯವಾಗಿ ಬಳಸುತ್ತಾರೆ. ಈ 3 ಎಲೆಯ ಬಿಲ್ವ ಪತ್ರೆಗಳನ್ನು ಬಳಸೋದ್ರಿಂದ 3 ಜನ್ಮದ ಪಾಪಗಳು ನಾಶವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲು ಹೊರಟಿರುವುದು 4 ಅಥವಾ 5 ಎಲೆಯನ್ನು ಹೊಂದಿರುವ ಬಿಲ್ವ ಪತ್ರೆಯ ಬಗ್ಗೆ. ಹೌದು, ಅತ್ಯಂತ ವಿರಳವಾಗಿ ಸಿಗುವಂತಹ ಈ ಎಲೆಯನ್ನು ಸಿಕ್ಕರೆ ತಪ್ಪದೆ ಇವತ್ತಿನ ದಿನ ಅಂದರೆ ಶಿವರಾತ್ರಿಯ ದಿನ ನೀವು ಇಟ್ಟು ಶಿವನ ಮುಂದೆ ಇಟ್ಟು ಪೂಜಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕ್ಷಣದಲ್ಲೇ ಮಾಯವಾಗುತ್ತದೆ. ಈ ಎಲೆಯು ಅದ್ಭುತ, ಅಪರೂಪ, ಆಕರ್ಷಕ ಪ್ರಯೋಜನವನ್ನು ಹೊಂದಿದೆ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಬಿಲ್ವಪತ್ರೆಯು 3 ಎಲೆಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಸಂಕೇತಿಸುತ್ತದೆ. ಇದನ್ನು ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಒಂದು ಬಿಲ್ವಪತ್ರೆಯನ್ನು ಬಳಸಲಾಗುತ್ತದೆ. ಹಾಗೂ 4 ಅಥವಾ 5 ಎಲೆಗಳನ್ನು ಹೊಂದಿರುವ ಬಿಲ್ವಪತ್ರೆಯು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಹಾಗೂ ಅದೃಷ್ಟದ ಸಂಕೇತ ಎಂದು ಕೂಡ ಹೇಳಲಾಗುತ್ತದೆ. 4 ಅಥವಾ 5 ಎಲೆಗಳುಳ್ಳ ಬಿಲ್ವಪತ್ರೆಯನ್ನು ವ್ಯಕ್ತಿಯು ಪೂಜಿಸುವುದರಿಂದ, ಶಿವನಿಗೆ ಇಟ್ಟು ಪೂಜಿಸುವುದರಿಂದ ಆ ವ್ಯಕ್ತಿಗೆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅತ್ಯಂತ ಶುಭ ಚಿಹ್ನೆಯಾಗಿರುವಂತಹ ಈ ಎಲೆಯನ್ನು ನಾವು ಖಂಡಿತವಾಗಿ ಪೂಜೆಗೆ ಬಳಸಬೇಕು. ಅಸಾಮಾನ್ಯ ಎಲೆಯನ್ನು ಪೂಜಾ ಕಾರ್ಯದಲ್ಲಿ, ಅದರಲ್ಲೂ ವಿಶೇಷವಾದ ಶಿವರಾತ್ರಿಯ ದಿನ ಈಶ್ವರನಿಗೆ ಅರ್ಪಿಸಿದರೆ ನಿಮ್ಮ ಪ್ರಾರ್ಥನೆ ಶೀಘ್ರವಾಗಿ ನೆರವೇರುವುದು. ಹೌದು, ಈ ಒಂದು ಎಲೆಯನ್ನು ಅರ್ಪಿಸುವುದರಿಂದ ಅದೃಷ್ಟ, ಸಮೃದ್ಧಿ ಹೆಚ್ಚಾಗುತ್ತದೆ. ಹಿಂದೂ ಧರ್ಮದಲ್ಲಿ 4ನೆಯ ಸಂಖ್ಯೆಯು ಅದೃಷ್ಟ, ಸಂಪತ್ತಿಗೆ ಸಂಬಂಧವನ್ನು ಹೊಂದಿದೆ. ಹಾಗೂ 4 ಎಲೆಯನ್ನು ಹೊಂದಿರುವ ಬಿಲ್ವಪತ್ರೆಯು ಈ ಒಂದು ಪೂಜೆಗೆ ಬಳಸಿದರೆ ವ್ಯಕ್ತಿಗೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಜೊತೆಗೆ ಅದೃಷ್ಟ, ಕೀರ್ತಿ, ಯಶಸ್ಸು, ಸಮಾಜದಲ್ಲಿ ಗೌರವಯುತವಾದ ಸ್ಥಾನಮಾನಗಳು ದೊರೆಯುತ್ತದೆ. ಹಾಗೂ ಈ ದಿನ ಶಿವರಾತ್ರಿಯ ದಿನ ವಿಶೇಷವಾಗಿ ಮಹಾಶಿವನ ಪೂಜೆಗೆ ಈ ಒಂದು ಎಲೆಯನ್ನು ನೀರಿನೊಂದಿಗೆ ಬೆರೆಸಿ 5 ದಳದ ಪತ್ರೆಯನ್ನು ಅರ್ಪಿಸಿದರೆ ನಿಮ್ಮ ಪ್ರಾರ್ಥನೆ
ಮತ್ತು ಬೇಡಿಕೆಗಳು ಪರಿಣಾಮಕಾರಿಯಾಗಿ ಈಡೇರಲು ನೆರವಾಗುತ್ತದೆ. ಹೌದು, ಈ 5 ಎಂಬ ಸಂಖ್ಯೆಯು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. 5 ಎಲೆಯನ್ನು ಪಂಚಭೂತ ಅಥವಾ 5 ಅಂಶಗಳು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶದ ಪ್ರತಿನಿಧಿಯಾಗಿರುತ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಯು ಈ 5 ದಳದ ಬಿಲ್ವಪತ್ರೆಯನ್ನು ಪೂಜೆಗೆ ಬಳಸುವುದರಿಂದ, ಈ ಎಲೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ನೀವು ಈ ಪಂಚಭೂತಗಳು ನಿಮ್ಮ ಆಸೆ ಬಯಕೆಗಳು ಈಡೇರಿಕೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರಲು ಅತ್ಯಂತ ಸಹಾಯಕವಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಬಿಲ್ವಪತ್ರೆಗೆ ಹೆಚ್ಚಿನವಾದ ಮನ್ನಣೆಯೇ ಇದೆ. ಇಂತಹ ಒಂದು ಬಿಲ್ವಪತ್ರೆಯನ್ನು ನಾವು ಖಂಡಿತವಾಗಿಯೂ ಶಿವರಾತ್ರಿಯ ದಿನ ಬಳಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಕರಗುತ್ತವೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.